ಹೈಕೋರ್ಟ್ನಲ್ಲಿ ಹೇಗಿತ್ತು ವಾದ ಪ್ರತಿವಾದ? ರಾಜ್ಯದಲ್ಲಿ ಮತ್ತೆ ಹೊತ್ತಿ ಉರಿದಿದ್ದು ಹೇಗೆ ಹಿಜಾಬ್ ಜ್ವಾಲಾಗ್ನಿ? ವಿಧಾನಸಭೆ ಪರಿಷತ್ನಲ್ಲಿ ಸಮವಸ್ತ್ರ ವಿಚಾರವನ್ನ ಪ್ರಸ್ತಾಪಿಸಿದ್ದು ಯಾರು? ವಿಧಾನಸಭೆ ಕಲಾಪದಲ್ಲಿ ಕಾಂಗ್ರೆಸ್ ಬಿಜೆಪಿ ವಾರ್ ಹೇಗಿತ್ತು? ಸಚಿವ ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ಪಡೆ ಸಿಡಿದೆದ್ದಿದ್ದು ಹೇಗೆ? ಕೈ ನಾಯಕರಿಗೆ ಸರ್ಕಾರ ತಿರುಗೇಟು ನೀಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಸದನ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನಸಭೆಯಲ್ಲಿಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಮವಸ್ತ್ರ ವಿಚಾರ ಪ್ರಸ್ತಾಪಿಸಿದ್ರು. ಪದವಿ ಕಾಲೇಜುಗಳಿಗೆ ಸಮವಸ್ತ್ರ ಕಡ್ಡಾಯ ಅಲ್ಲ ಎಂದಿದ್ದ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಗೆ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟರು. ಸಚಿವರ ಹೇಳಿಕೆ ಅಷ್ಟೇ ಅಲ್ಲ, ಸರ್ಕಾರದ ಸ್ಪಷ್ಟೀಕರಣ ಬೇಕೆಂದು ಒತ್ತಾಯಿಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಿಎಂ ಬೊಮ್ಮಾಯಿ ಹೈಕೋರ್ಟ್ ಆದೇಶ ಪಾಲಿಸುತ್ತೇವೆ ಎಂದು ಉತ್ತರ ಕೊಟ್ಟರು. ಕಾಂಗ್ರೆಸ್ನವರು ಹಿಜಾಬ್ ವಿಚಾರದಿಂದಾಗಿ ಹೈರಾಣಾಗಿದ್ದಾರೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ಈ ವೇಳೆ ಸಿಟ್ಟಿಗೆದ್ದ ಕಾಂಗ್ರೆಸ್ ಸದಸ್ಯರು ಹಿಜಾಬ್ ವಿವಾದ ಆಗಿರುವುದು ನಿಮ್ಮಿಂದ ಅಂತ ಕಿಡಿಕಾರಿದ್ರು. ಅಲ್ಲದೆ ಹೈರಾಣಾಗಿದ್ದು ನಾವಲ್ಲ, ನೀವು ಕೇಸರಿ ಶಾಲು ಬಾವುಟ ಕೊಟ್ಟು ವಿಷಬೀಜ ಬಿತ್ತುತ್ತಿದ್ದೀರಿ ಅಂತ ಕಾಂಗ್ರೆಸ್ ಸದಸ್ಯರು ಸದನದಲ್ಲಿ ಆಕ್ರೋಶ ಹೊರಹಾಕಿದ್ರು. ಸಚಿವ ಈಶ್ವರಪ್ಪ ನೀಡಿದ್ದ ಕೇಸರಿ ಧ್ವಜದ ಹೇಳಿಕೆಯು ಸದನದಲ್ಲಿ ಸದ್ದು ಮಾಡಿತು. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಜಟಾಪಟಿಗೆ ಸಾಕ್ಷಿಯಾಯಿತು. ಇದೇ ವೇಳೆ ಈಶ್ವರಪ್ಪಗೆ ಮಾತನಾಡಲು ಅವಕಾಶ ನೀಡಬೇಡಿ ಅಂತ ಡಿಕೆಶಿ ಸಿದ್ದರಾಮಯ್ಯಗೆ ಕಿವಿಯಲ್ಲಿ ಹೇಳಿದ್ರು. ಇದನ್ನ ಕೇಳಿಸಿಕೊಂಡ ಈಶ್ವರಪ್ಪ ರೊಚ್ಚಿಗೆದ್ರು. ಇದೇನು ನಿಮ್ಮಪ್ಪನ ಆಸ್ತಿನ ಅಂತ ಕಿಡಿಕಾರಿದ್ರು. ಇದರಿಂದ ಸಿಟ್ಟಾದ ಡಿಕೆಶಿ ಈಶ್ವರಪ್ಪ ಬಳಿ ಧಾವಿಸಿದ್ರು. ಈ ವೇಳೆ ಏಕವಚನದಲ್ಲಿಯೇ ಪರಸ್ಪರ ವಾಗ್ದಾಳಿ ನಡೆಸಿದ್ರು. ಬಳಿಕ ಕೈ ಸದಸ್ಯರೆಲ್ಲ ಈಶ್ವರಪ್ಪ ಬಳಿ ತೆರಳಿ ಗದ್ದಲ ವಾತಾವರಣ ಸೃಷ್ಟಿಯಾಯಿತು. ಹೀಗಾಗಿ ಪರಿಸ್ಥಿತಿ ನಿಯಂತ್ರಿಸಲು ಮಾರ್ಷಲ್ಸ್ ಸದನದ ಬಾವಿಗೆ ಬಂದ್ರು. ಬಳಿಕ ಸ್ಪೀಕರ್ ಕಾಗೇರಿ ಎಲ್ಲಾ ಸದಸ್ಯರ ಮೈಕ್ ಆಫ್ ಮಾಡಿಸಿದ್ರು. ಸಚಿವ ಈಶ್ವರಪ್ಪ ಡಿಕೆಶಿ ವಿರುದ್ಧ ಏಕವಚನದಲ್ಲೇ ಗುಡುಗಿದ್ರು. ದೇಶದ್ರೋಹಿ ನಾನಲ್ಲ, ಜೈಲಿಗೆ ಹೋಗಿ ಬಂದಿದ್ದು ನೀನು ಅಂತ ವಾಗ್ದಾಳಿ ನಡೆಸಿದ್ರು. ಈ ವೇಳೆ ಡಿಕೆಶಿ ದೇಶದ್ರೋಹ ಮಾಡಿದವರಿಂದ ಏನು ಉತ್ತರ ಕೇಳ್ತೀರಿ ಅಂತ ಟಾಂಗ್ ಕೊಟ್ರು. ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದ ಈಶ್ವರಪ್ಪ ಅವನು ರಾಷ್ಟ್ರದ್ರೋಹಿ, ಜೈಲಿಗೆ ಹೋಗಿ ಬಂದವನು, ಅವನ ಮಾತು ನಾನೇನು ಕೇಳೋದು ಅಂತ ತಿರುಗೇಟು ಕೊಟ್ರು. ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಕಿಡಿಕಾರಿದ್ರು. ಈ ವೇಳೆ ಗಲಾಟೆ ಗದ್ದಲ ಹೆಚ್ಚಾಗಿದ್ರಿಂದ ಮಧ್ಯಾಹ್ನ ಕಲಾಪ ಮುಂದೂಡಿದ್ರು. ಕಲಾಪ ಮುಂದೂಡಿಕೆಯಾದ ಬಳಿಕ ಸಚಿವ ಈಶ್ವರಪ್ಪ ಜೊತೆ ಸಿಎಂ ಬೊಮ್ಮಾಯಿ ಬಿಎಸ್ವೈ ಚರ್ಚೆ ನಡೆಸಿದ್ರು. ವಿಧಾನಸೌಧದ ಮೊಗಸಾಲಿಯಲ್ಲಿ ಚರ್ಚಿಸಿದ್ರು. ಇದಾದ ನಂತರ ಸಚಿವ ಈಶ್ವರಪ್ಪ ವಿಧಾನಸೌಧದಿಂದ ತೆರಳುತ್ತಿದ್ರು. ಇದನ್ನ ನೋಡಿದ ಮಾಜಿ ಸಿಎಂ ಬಿಎಸ್ವೈ, ಹೇ ಈಶ್ವರಪ್ಪ ಎಲ್ಲಿಗೆ ಹೋಗ್ತಿದ್ಯಾ ಎಂದು ಪ್ರಶ್ನಿಸಿದ್ರು. ಈ ವೇಳೆ ಊಟಕ್ಕೆ ಹೋಗ್ತಿದ್ದೇನೆ ಅಂತ ಈಶ್ವರಪ್ಪ ಹೇಳಿದ್ರು. ಸರಿ, ಊಟ ಮಾಡಿ ಬೇಗ ಬಾ ಅಂತ ಬಿಎಸ್ವೈ ಹೇಳಿದ್ರು. ಭೋಜನ ವಿರಾಮದ ನಂತರವೂ ಕಾಂಗ್ರೆಸ್ ಸದಸ್ಯರು ಹೋರಾಟ ಮುಂದುವರೆಸಿದ್ರು. ರಾಷ್ಟ್ರಧ್ವಜದೊಂದಿಗೆ ಸದನದ ಬಾವಿಗಿಳಿದು ಕಾಂಗ್ರೆಸ್ ಸದಸ್ಯರು ಧರಣಿ ಮುಂದುವರೆಸಿದ್ರು. ಕಾಂಗ್ರೆಸ್ ನಾಯಕರ ನಡೆಗೆ ಸಿಎಂ ಬೊಮ್ಮಾಯಿ ಫುಲ್ ಗರಂ ಆದ್ರು. ನೀವು ರಾಷ್ಟ್ರಧ್ವಜಕ್ಕೆ ಎಂದೂ ಬೆಂಬಲ ಕೊಟ್ಟಿಲ್ಲ ಅಂತ ಬೊಮ್ಮಾಯಿ ಕಿಡಿಕಾರಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸ್ಪೀಕರ್, ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಗೌರವವಿದೆ, ರಾಷ್ಟ್ರಧ್ವಜ ಹೋರಾಟಕ್ಕೆ ಬಳಸಿಕೊಳ್ಳೋದು ಸರಿಯಲ್ಲ ಅಂತ ಸೂಚನೆ ನೀಡಿದ್ರು. ಇದೇ ವೇಳೆ ಕಾಂಗ್ರೆಸ್ನ ನಿಲುವಳಿ ಸೂಚನೆಯನ್ನ ಸ್ಪೀಕರ್ ತಿರಸ್ಕಾರ ಮಾಡಿ ಕಲಾಪವನ್ನ ನಾಳೆಗೆ ಮುಂದೂಡಿದ್ರು. ಸಚಿವ ಕೆಎಸ್ ಈಶ್ವರಪ್ಪರ ವಿವಾದಿತ ಹೇಳಿಕೆ ವಿಧಾನ ಪರಿಷತ್ನಲ್ಲೂ ಭಾರಿ ವಾಗ್ವಾದಕ್ಕೆ ಕಾರಣವಾಗಿದೆ. ಪರಿಷತ್ ಕಲಾಪ ಶುರುವಾದಾಗ ನಿಲುವಳಿ ಸೂಚನೆ ಮಂಡನೆ ಬಗ್ಗೆ ಬಿಕೆ ಹರಿಪ್ರಸಾದ್ ಪ್ರಸ್ತಾಪ ಮಾಡಿದ್ರು. ಆದರೆ ಪ್ರಶ್ನೋತ್ತರ ಕಲಾಪದ ಬಳಿಕ ಅವಕಾಶ ನೀಡ್ತೇನೆ ಅಂತ ಸಭಾಪತಿ ಹೊರಟ್ಟಿ ಹೇಳಿದ್ದಕ್ಕೆ ಒಪ್ಪದ ವಿಪಕ್ಷ ಸದಸ್ಯರು ಸಚಿವರು ರಾಷ್ಟ್ರಧ್ವಜದ ಬಗ್ಗೆ ಹೇಳಿಕೆ ನೀಡಿದ್ದಾರೆ, ಅಂಥವರು ಸದನಕ್ಕೆ ಬಂದು ಉತ್ತರ ನೀಡಬಹುದಾ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಆದಾಗ ಸಹಿಸಲು ಸಾಧ್ಯವಿಲ್ಲ ಎಂದು ಹರಿಪ್ರಸಾದ್ ಹೇಳಿದ್ರು. ಯಾರೂ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿಲ್ಲವೆಂದು ಬಿಜೆಪಿ ಸದಸ್ಯರು ವಿರೋಧಿಸಿದ್ರು. ಪರಿಷತ್ ಕಲಾಪದಲ್ಲಿ ನಾಗಪುರವನ್ನ ಹಾವಿನಪುರ ಅಂತ ಹೇಳಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಆಕ್ರೋಶ ಹೊರಹಾಕಿದ್ದಾರೆ. ಹಾವಿನಪುರದಲ್ಲಿ 50 ವರ್ಷ ರಾಷ್ಟ್ರಧ್ವಜ ಹಾರಿಸಿರಲಿಲ್ಲ ಅಂತ ಹರಿಪ್ರಸಾದ್ ಹೇಳಿದ್ರು. ಹಾವಿನಪುರ ಅನ್ನೋ ಪದ ಬಳಕೆಗೆ ಬಿಜೆಪಿ ಸದಸ್ಯರು ವಿರೋಧಿಸಿ ಗದ್ದಲ ಮಾಡಿದ್ರು. ಇದು ಅಸಂವಿಧಾನಿಕ ಪದ, ವಿಪಕ್ಷ ನಾಯಕರು ಮಾತನಾಡುವ ಮಾತಾ ಇದು ಅಂತ ಬಿಜೆಪಿ ಸದಸ್ಯರು ವಿರೋಧಿಸಿದ್ರು.
ಈಶ್ವರಪ್ಪ ಮೇಲೆ ದೇಶದ್ರೋಹದ ಕೇಸ್ ದಾಖಲಾಗುವವರೆಗೂ ನಾವು ಹೋರಾಟ ಮಾಡ್ತೇವೆ, ತಕ್ಷಣವೇ ಮಂತ್ರಿಮಂಡಲದಿಂದ ಅವರನ್ನ ವಜಾ ಮಾಡಬೇಕು ಎಂದು ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಈಶ್ವರಪ್ಪ ರಾಜೀನಾಮೆ ಕೊಡುವವರೆಗೂ ಯಾವ ಪ್ರಶ್ನೋತ್ತರ ಕಲಾಪವೂ ನಡೆಯಬಾರದು. ಮಾಧುಸ್ವಾಮಿ ನೀಡಿದ ಉತ್ತರ ಸರಿಯಿಲ್ಲ, ಸರ್ಕಾರದ ಉತ್ತರ ಸರಿಯಿಲ್ಲ, ಸರ್ಕಾರ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡ್ತಿದೆ ಎಂದು ಪರಿಷತ್ ಬಾವಿಗಿಳಿದು ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ದೇಶದ್ರೋಹಿ, ನಾಡದ್ರೋಹಿ ಈಶ್ವರಪ್ಪ ಎಂದು ಕಾಂಗ್ರೆಸ್ ಸದಸ್ಯರು ಘೋಷಣೆ ಕೂಗಿದ್ದಾರೆ. ಶಿವಮೊಗ್ಗದಲ್ಲಿ ಸ್ಫೋಟಗೊಂಡಿದ್ದು ಹೇಗೆ? ಹಿಜಾಬ್ ಕಿಚ್ಚು, ಸತ್ರು ಹಿಜಾಬ್ನಲ್ಲೇ ಸಾಯ್ತೇವೆ ಅಂತ ಹೇಳಿದ್ಯಾರು? ತರಗತಿಗೆ ಹೋಗದೆ ರಸ್ತೆಗಳಲ್ಲಿ ವಿದ್ಯಾರ್ಥಿನಿಯರು ಪರೇಡ್ ಮಾಡಿದ್ದು ಎಲ್ಲಿ? ನೋಡೋಣ ಹಿಜಾಬ್ ಕೆಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗದಲ್ಲಿ ಹಿಜಾಬ್ ಕಿಚ್ಚು ತಾರಕಕ್ಕೇರಿದ್ದು, ಹಿಜಾಬ್ ಧರಿಸಿಯೇ ಕಾಲೇಜಿಗೆ ಎಂಟ್ರಿ ಕೊಟ್ಟ ವಿದ್ಯಾರ್ಥಿನಿಯರು ಡಿವಿಎಸ್ ಎಟಿಎನ್ಸಿ ಕಾಲೇಜು ಬಳಿ ಪ್ರತಿಭಟನೆ ನಡೆಸಿದ್ರು. ತರಗತಿಯಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಎಂದಿದ್ದಕ್ಕೆ ಸಿಡಿದೆದ್ದಿದ್ದ ಸ್ಟೂಡೆಂಟ್ಸ್ ಧರಣಿ ನಡೆಸಿದ್ರು. ಅರ್ಧಂಬರ್ಧ ಬಟ್ಟೆ ಹಾಕಿದ್ರೆ ಒಳಗೆ ಬನ್ನಿ ಅಂತೀರಾ, ಪೂರ್ತಿ ಬಟ್ಟೆ ಹಾಕಿದ್ರೆ ಹೊರಗೆ ಹೋಗಿ ಅಂತೀರಾ ಅಂತ ಡಿವಿಎಸ್ ಕಾಲೇಜಿನ ವಿದ್ಯಾರ್ಥಿನಿ ಪ್ರಶ್ನಿಸಿದ್ಲು. ಸತ್ತರೆ ಹಿಜಾಬ್ನಲ್ಲೇ ಸಾಯುತ್ತೇವೆ, ನನಗೆ ಶಿಕ್ಷಣ ಎಷ್ಟು ಮುಖ್ಯವೋ ಹಿಜಾಬ್ ಅಷ್ಟೇ ಮುಖ್ಯ ಅಂತ ವಿದ್ಯಾರ್ಥಿನಿ ಆಕ್ರೋಶ ಹೊರಹಾಕಿದ್ದಾಳೆ. ಪ್ರಾಣ ಆಗ್ಲೂ ಹೋದ್ರಿ, ನಾವು ಹಿಜಾಬ್ ತೆಗಿಯಲ್ಲ. ಶಿವಮೊಗ್ಗದ ಎಟಿಎನ್ಸಿ ಕಾಲೇಜು ಬಳಿಯೂ ವಿದ್ಯಾರ್ಥಿನಿಯರ ಪ್ರತಿಭಟನೆ ಜೋರಾಗಿತ್ತು. 20ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕಾಲೇಜು ಸಿಬ್ಬಂದಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಆಚಾರ್ಯ ತುಳಸಿ ಕಾಲೇಜು ಬಳಿ ಸಿಬಿಐ ಗುರುರಾಜ್ ವಿದ್ಯಾರ್ಥಿನಿಯರ ಮನವೊಲಿಸಲು ಯತ್ನಿಸಿದ್ರು. ಆದರೆ ಹಿಜಾಬ್ ಧರಿಸಿ ಕಾಲೇಜ್ಗೆ ಹೋಗುವುದಾಗಿ ಪಟ್ಟು ಹಿಡಿದಿದ್ರು. ಹಿಜಾಬ್ಗಾಗಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಹಿಜಾಬ್ ತೆಗೆಯಲ್ಲ ಅಂತ ಶಿವಮೊಗ್ಗದ ಡಿವಿಎಸ್ ಕಾಲೇಜು ವಿದ್ಯಾರ್ಥಿನಿ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹಿಜಾಬ್ ತೆಗೆಯಲ್ಲ, ಎಲ್ಕೆಜಿಯಿಂದ ನಾವು ಹಿಜಾಬ್ ಹಾಕಿಕೊಳ್ತಿದ್ದೇವೆ, ಹಿಜಾಬ್ ನಮ್ಮ ಹಕ್ಕು, ಅದನ್ನ ಹೇಗೆ ಬಿಡುವುದು ಎಂದು ವಿದ್ಯಾರ್ಥಿನಿ ಪ್ರಶ್ನಿಸಿದ್ದಾಳೆ. ಅಲ್ಲದೆ ಇಂದು ಹಿಜಾಬ್ ತೆಗೆಯಿರಿ ಎಂದು ಹೇಳ್ತೀರಿ, ನಾಳೆ ಕಾಲೇಜಿಗೆ ಬರಬೇಡಿ ಎಂದು ಹೇಳ್ತೀರಿ ಎಂದು ಆಕ್ರೋಶ ಹೊರಹಾಕಿದ್ಲು. ಹಾಗೆ ಹೋಗ್ತೀವಿ. ತುಮಕೂರಿನಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನಾ ರ್ಯಾಲಿ ಮಾಡಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಹಿಜಾಬ್ ಧರಿಸಿದ್ದ ಎಂಪ್ರೆಸ್ ಶಾಲೆಯ ವಿದ್ಯಾರ್ಥಿನಿಯರು ಶಾಲೆಯಿಂದ ವಾಪಸ್ ಬಂದು ಮನೆಗೂ ಹೋಗದೆ ಟೌನ್ ಹಾಲ್ ಬಳಿ ಹೈಡ್ರಾಮಾ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಶಾಲೆಯಿಂದ ಟೌನ್ ಹಾಲ್ಗೆ ಬಂದು ಅಲ್ಲಿಂದ ಜೆಸಿ ರಸ್ತೆ, ಅಶೋಕ ರಸ್ತೆಯಲ್ಲಿ ರ್ಯಾಲಿ ಮಾಡಿದ್ದಾರೆ. ಬಳ್ಳಾರಿಯ ಸರಳಾದೇವಿ ಕಾಲೇಜು ಮುಂದೆ ಹಿಜಾಬ್ ವಿವಾದ ಕೋಲಾಹಲವನ್ನೇ ಸೃಷ್ಟಿಸಿತ್ತು. ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರು ಮನೆಗೆ ಹೋಗಿ ಪೋಷಕರನ್ನ ಕರೆದುಕೊಂಡು ಬಂದಿದ್ರು. ಈ ವೇಳೆ ಹಿಜಾಬ್ ಹಾಕಿಕೊಂಡು ಬರ್ತೇವೆ, ಒಳಗೆ ಬಿಡಿ ಅಂತ ಪಟ್ಟು ಹಿಡಿದಿದ್ರು. ಕೋರ್ಟ್ ಆರ್ಡರ್ ಇದೆ ಎಂದಿದ್ದಕ್ಕೆ ಆದೇಶ ತೋರಿಸಿ ಅಂತ ಪೊಲೀಸರು ಪ್ರಾಂಶುಪಾಲರ ಜೊತೆ ವಾಗ್ವಾದ ನಡೆಸಿದ್ರು. ಬಳ್ಳಾರಿಯ ಸರಳಾದೇವಿ ಕಾಲೇಜಿನಲ್ಲಿ ಹೈಡ್ರಾಮಾ ನಡೆದಿದೆ. ಹಿಜಾಬ್ ಧರಿಸಿಕೊಂಡು ತರಗತಿಗೆ ಹಾಜರಾಗಲು ಅವಕಾಶ ಸಿಗದ್ದಕ್ಕೆ ಕಾಲೇಜು ಗೇಟ್ ಮುಂದೆ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕಾಲೇಜಿನೊಳಗೆ ಬಂದು ಮಾತನಾಡುವಂತೆ ಪ್ರಾಂಶುಪಾಲರು ಸೂಚಿಸಿದ್ರು. ಕೇರ್ ಮಾಡದ ವಿದ್ಯಾರ್ಥಿಗಳು ಪೋಷಕರ ಜೊತೆ ಕಾಲೇಜು ಗೇಟ್ ಬಳಿಯೇ ಧರಣಿ ನಡೆಸಿದ್ರು. ಪ್ರಾಂಶುಪಾಲರು, ಪೊಲೀಸರ ಜೊತೆ ವಿದ್ಯಾರ್ಥಿನಿಯರು, ಪೋಷಕರು ವಾಗ್ವಾದ ನಡೆಸಿದ್ರು. ಇದೇ ವೇಳೆ ಹಿಜಾಬ್ ಪರ ಉಪನ್ಯಾಸಕಿಯೊಬ್ಬರು ಬ್ಯಾಟಿಂಗ್ ಮಾಡಿದ್ರು. ಕೋರ್ಟ್ ಆರ್ಡರ್ ಇಲ್ಲ, ಹಿಜಾಬ್ ಏಕೆ ತೆಗಿಬೇಕು ಅಂತ ಪ್ರಶ್ನಿಸಿದ್ರು. ನಮಗೆ ಪರೀಕ್ಷೆಗಿಂತ ಹಿಜಾಬ್ ಮುಖ್ಯ ಅಂತ ಹೇಳಿ ಬಳ್ಳಾರಿಯಲ್ಲಿ ವಿದ್ಯಾರ್ಥಿನಿಯರು ಇಂಟರ್ನಲ್ ಪರೀಕ್ಷೆಯನ್ನೇ ಬಹಿಷ್ಕರಿಸಿದ್ದಾರೆ. ಸರಳಾದೇವಿ ಕಾಲೇಜಿನಲ್ಲಿ ಹಿಜಾಬ್ ಮತ್ತು ಬುರ್ಕಾ ತೆಗೆಯಲ್ಲವೆಂದು ಪಟ್ಟು ಹಿಡಿದಿದ್ದ ವಿದ್ಯಾರ್ಥಿನಿಯರನ್ನ ಹೊರಕ್ಕೆ ಕಳುಹಿಸಲಾಯಿತು. ಹೀಗಾಗಿ ಪರೀಕ್ಷೆ ಬಿಟ್ಟು ಹೊರಬಂದ 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ನಮಗೆ ಪರೀಕ್ಷೆಯೂ ಮುಖ್ಯ, ಹಿಜಾಬು ಮುಖ್ಯ, ಜೊತೆಗೆ ನಮ್ಮ ಧರ್ಮ ಮುಖ್ಯವೆಂದು ಹೇಳಿದ್ರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಹಿಜಾಬ್ ಗಲಾಟೆ ಭಾರೀ ಸದ್ದು ಮಾಡಿದೆ. ನಗರದ ಜೆಸಿ ರಸ್ತೆಯಲ್ಲಿರೋ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯಕ್ಕೆ ಹಿಜಾಬ್ ಧರಿಸಿಕೊಂಡೇ ವಿದ್ಯಾರ್ಥಿನಿಯರು ಬಂದಿದ್ರು. ಹೀಗಾಗಿ ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರಿಗೆ ಕಾಲೇಜು ಒಳಗಡೆ ಅವಕಾಶ ಕೊಡಲಿಲ್ಲ. ಆಕ್ರೋಶಗೊಂಡ ವಿದ್ಯಾರ್ಥಿನಿಯರು ಗೇಟ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಮಹಿಳಾ ಕಾಲೇಜಿನ ಪ್ರಿನ್ಸಿಪಾಲ್ ಹಿಜಾಬ್ ತೆಗೆದು ಬರುವಂತೆ ಕೈ ಮುಗಿದು ವಿದ್ಯಾರ್ಥಿನಿಯರಿಗೆ ಮನವಿ ಮಾಡಿದ್ರು.
ಹುಬ್ಬಳ್ಳಿಯ ಕಾಲೇಜಿನಲ್ಲಿ ಹಿಜಾಬ್ ಕಾಳಗ ಭುಗಿಲೆದ್ದಿದ್ದು, ಹಿಜಾಬ್ಗೆ ನೋ ಎಂಟ್ರಿ ಎಂದಿದ್ದಕ್ಕೆ ವಿದ್ಯಾರ್ಥಿನಿಯರು ಕೆಂಡ ಕಾರಿದ್ರು. 3,000 ಮಠದ ಮಹಿಳಾ ಕಾಲೇಜು ಬಳಿ ಪ್ರತಿಭಟನೆ ನಡೆಸಿ ಹಿಜಾಬ್ ಧರಿಸಿ ಪ್ರವೇಶ ನೀಡುವಂತೆ ಬಿಗಿ ಪಟ್ಟು ಹಿಡಿದಿದ್ರು. ಪ್ರಿನ್ಸಿಪಾಲ್ ಮನವಿಗೂ ಜಗದೆ ಮುಸ್ಲಿಂ ವಿದ್ಯಾರ್ಥಿನಿಯರು ಧರಣಿ ನಡೆಸಿದ್ರು. ಪ್ರತಿಭಟನೆ ಹೆಚ್ಚಾಗುತ್ತಿದ್ದಂತೆ ಅಲರ್ಟ್ ಆದ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮವಾಗಿ ಮಹಿಳಾ ಕಾಲೇಜಿಗೆ ಅನಿರ್ದಿಷ್ಟಾವಧಿ ರಜೆ ಘೋಷಣೆ ಮಾಡಿದೆ. ರಾಜ್ಯದ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹಿಜಾಬ್ ಕಾಡ್ಗಿಚ್ಚು ಹೊತ್ತಿ ಉರಿದಿದ್ದು ಹೇಗೆ? ಎಲ್ಲಾ ಬೇಟಿಗಳು ರಸ್ತೆಯಲ್ಲೇ ನಿಂತಿದ್ದಾರೆ ಅಂತ ವಿದ್ಯಾರ್ಥಿನಿ ಕಿಡಿಕಾರಿದ್ದು ಯಾಕೆ? ಕೋರ್ಟ್ ಅಂತಿಮ ತೀರ್ಪಿನವರೆಗೆ ಕಾಲೇಜಿಗೆ ಬರದಿರಲು ತೀರ್ಮಾನ ಮಾಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಸಮವಸ್ತ್ರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಿಕ್ಕಮಗಳೂರು ಮಲೆನಾಡು ವಿದ್ಯಾಸಂಸ್ಥೆಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಕೋರ್ಟ್ ಆದೇಶದ ಬಗ್ಗೆ ವಿದ್ಯಾರ್ಥಿನಿಯರಿಗೆ ತಹಶೀಲ್ದಾರ್ ಕಾಂತರಾಜ್ ಮನವೊಲಿಕೆಗೆ ಯತ್ನಿಸಿದ್ರು. ಆದರೆ ಕ್ಯಾರಿ ಎನ್ನದ ವಿದ್ಯಾರ್ಥಿನಿಯರು ಕಾಲೇಜು ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ವಿ ವಾಂಟ್ ಜಸ್ಟಿಸ್ ಅಂತ ಘೋಷಣೆ ಕೂಗಿ ಪೊಲೀಸ್ ಭದ್ರತೆ ಇದ್ದರೂ ಲೆಕ್ಕಿಸದೆ ಗೇಟ್ ತೆಗೆದು ಕಾಲೇಜಿಗೆ ನುಗ್ಗಿದ್ರು. ಅಲ್ಲದೆ ಪೋಷಕರು ಭಾರೀ ಸಂಖ್ಯೆಯಲ್ಲಿ ಕಾಲೇಜು ಮುಂಭಾಗ ಸೇರಿದ್ದರಿಂದ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಚಿಕ್ಕಮಗಳೂರಿನಲ್ಲೂ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ರು. ಮೌಂಟೇನ್ ವ್ಯೂ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿದ್ದಕ್ಕೆ ಪರೀಕ್ಷೆಗೂ ಅನುಮತಿ ನೀಡಿರಲಿಲ್ಲ. ಪರೀಕ್ಷೆಗೆ ಅವಕಾಶವಿಲ್ಲದೆ ಇದ್ದಿದ್ರಿಂದ ಹೊರಬಂದ ವಿದ್ಯಾರ್ಥಿನಿಯರು ಹಿಜಾಬ್ಗೆ ಅನುಮತಿ ನೀಡಬೇಕೆಂದು ಪ್ರತಿಭಟನೆ ನಡೆಸಿದ್ರು. ಬೇಟಿ ಪಡಾವೋ ಅಂತಾರೆ, ಎಲ್ಲಾ ಬೇಟಿಗಳು ರಸ್ತೆಯಲ್ಲೇ ನಿಂತಿದ್ದಾರೆ ನೋಡಿ ಅಂತ ವಿದ್ಯಾರ್ಥಿನಿಯೊಬ್ಬಳು ಆಕ್ರೋಶ ಹೊರಹಾಕಿದ್ಲು. ಬೇಟಿಗಳು ನೋಡಿ ಇಲ್ಲೇ ಇದ್ದಾರೆ ಎಲ್ಲರೂ. ಚಿಕ್ಕಮಗಳೂರು ನಗರದ ಎಂಇಎಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ನಿರಂತರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಿಜಾಬ್ ತೆಗೆಯಲ್ಲ ಎಂದು ಕಾಲೇಜು ಗೇಟ್ ಮುಂದೆ ಧರಣಿ ನಡೆಸಿದ್ದು ಮಾತಿನ ಚಕಮಕಿ ನಡೆಸಿದ್ದಾರೆ. ಹಿಜಾಬ್ ತೆಗೆಯುವುದಿಲ್ಲವೆಂದು ವಿ ವಾಂಟ್ ಜಸ್ಟಿಸ್ ಅಂತ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಬುರ್ಕಾ ಧರಿಸಿದ್ದ ವಿದ್ಯಾರ್ಥಿನಿಯರು ಶಿಕ್ಷಕರ ಮನವಿಗೂ ಡೋಂಟ್ ಕೇರ್ ಎಂದಿದ್ದಾರೆ. ಮಧ್ಯಾಹ್ನದ ಊಟವನ್ನೂ ಮಾಡದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿನಿಯರಿಗೆ ಪೋಷಕರು ಬಾಳೆಹಣ್ಣು ಕೊಟ್ಟರು. ಯಾದಗಿರಿಯಲ್ಲಿ ಹಿಜಾಬ್ ವಿವಾದದಿಂದ ಉದ್ವಿಗ್ನಗೊಂಡಿದ್ದ ವಾತಾವರಣ ತಿಳಿಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟರು. ನಗರದ ಸರ್ಕಾರಿ ಪಿಯು ಕಾಲೇಜ್ ಬಳಿ ಹೈಡ್ರಾಮಾ ಶುರುವಾಗುತ್ತಿದ್ದಂತೆ ಎಸ್ಪಿ ವೇದಾಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆದರೆ ಎಸ್ಪಿ ಮಾತಿಗೂ ಬಗ್ಗದ ವಿದ್ಯಾರ್ಥಿಗಳು ಮಾತಿನ ಚಕಮಕಿ ನಡೆಸಿದ್ರು. ಕೈ ಮುಗಿದು ಮನವಿ ಮಾಡಿದ್ರು ಕೇಳದೆ ಹಿಜಾಬ್ ತೆಗೆದು ನಾವು ಕ್ಲಾಸ್ಗೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ರು. ಕೊನೆಗೆ ಕಾಲೇಜ್ ಬಳಿ ಜಮಾಯಿಸಿದ ಪೋಷಕರನ್ನ ಪೊಲೀಸರು ಚದುರಿಸಿದ್ರು. ಸರ್ಕಾರದ ವಿರುದ್ಧ ಕೋಲಾರದಲ್ಲಿ ವಿದ್ಯಾರ್ಥಿನಿಯರ ಪೋಷಕರು ಫುಲ್ ಗರಂ ಆಗಿದ್ರು. ಇಂದು ಹಿಜಾಬ್ ತೆಗೆದು ಬನ್ನಿ ಎಂದು ಹೇಳುತ್ತೀರಿ, ನಾಳೆ ಬಟ್ಟೆಯನ್ನೇ ತೆಗೆದು ಬನ್ನಿ ಎಂದು ಹೇಳುತ್ತೀರಿ, ನೀವು ಹೇಳುವುದನ್ನೆಲ್ಲ ಕೇಳೋದಕ್ಕೆ ಆಗುತ್ತಾ ಅಂತ ವಿದ್ಯಾರ್ಥಿನಿಯ ಪೋಷಕ ಆಸಿಫ್ ಆಕ್ರೋಶ ಹೊರಹಾಕಿದ್ರು. ನಮ್ಮ ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಾರೆ, ಎಲ್ಲೋ ಶುರುವಾದ ವಿವಾದ ಇಲ್ಲಿಗೂ ತಲುಪಿದೆ ಅಂತ ಜೂನಿಯರ್ ಕಾಲೇಜು ಬಳಿ ಆಕ್ರೋಶ ಹೊರಹಾಕಿದ್ರು. ನಾವು ಬುರ್ಕಾ ಬೇಕಿದ್ರೆ ತೆಗೆಯುತ್ತೇವೆ, ಆದರೆ ಹಿಜಾಬ್ ಮಾತ್ರ ತೆಗೆಯುವುದಿಲ್ಲ ಅಂತ ಕೋಲಾರದಲ್ಲಿ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಅಲ್ಲದೆ ಕೋರ್ಟ್ ಅಂತಿಮ ಆದೇಶಕ್ಕೆ ತಲೆಬಾಗುತ್ತೇವೆ, ಅಲ್ಲಿಯವರೆಗೂ ಕಾಯುತ್ತೇವೆ ಎಂದು ತಿಳಿಸಿದ್ದಾರೆ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಾಬ್ ತೆಗೆಯದೆ ತರಗತಿ ಪ್ರವೇಶ ಮಾಡಿದ ವಿದ್ಯಾರ್ಥಿನಿಯರನ್ನ ಆಡಳಿತ ಮಂಡಳಿ ಹೊರ ಕಳುಹಿಸಿತು. ಈ ವೇಳೆ ಆಕ್ರೋಶಗೊಂಡ ವಿದ್ಯಾರ್ಥಿನಿಯರು ಹಿಜಾಬ್ ನಮ್ಮ ರೈಟ್ಸ್, ನಾವು ತೆಗೆಯುವುದಿಲ್ಲ, ನಮಗೆ ವಿದ್ಯಾಭ್ಯಾಸನೂ ಬೇಕು, ನಮ್ಮ ಧರ್ಮನೂ ಮುಖ್ಯ ಅಂತ ಹೇಳಿದ್ರು. ಉಡುಪಿಯಲ್ಲಿ ಹೈಕೋರ್ಟ್ ಅಂತಿಮ ತೀರ್ಪು ಬರುವವರೆಗೂ ಕಾಲೇಜಿಗೆ ಬರದಿರಲು ವಿದ್ಯಾರ್ಥಿನಿಯರು ತೀರ್ಮಾನಿಸಿದ್ದಾರೆ. ಜಿಶಂಕರ್ ಸರ್ಕಾರಿ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜಿನಲ್ಲಿ ಹಿಜಾಬ್ ಧರಿಸಲು ಅನುಮತಿ ಸಿಗದಿದ್ದಕ್ಕೆ ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ಸಾದರು. ಇನ್ನು ಕುಂದಾಪುರದ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ತರಗತಿಯೊಳಗೆ ಹಿಜಾಬ್ಗೆ ಅನುಮತಿ ನೀಡಿಲ್ಲ, ಹೀಗಾಗಿ ನಾವು ತರಗತಿಗಳಿಗೆ ಹಾಜರಾಗುವುದಿಲ್ಲ, ಕೋರ್ಟ್ ಅಂತಿಮ ಆದೇಶ ಬರುವವರೆಗೆ ಕಾಲೇಜಿಗೆ ಹೋಗಲ್ಲ ಅಂತ ವಿದ್ಯಾರ್ಥಿನಿಯರು ಹೇಳಿದರು.
ಗದಗ ನಗರದ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಆಂಗ್ಲೋ ಉರ್ದು ಶಾಲೆಯಲ್ಲಿ ಹಿಜಾಬ್ ಧರಿಸಿದ್ದ ಮಕ್ಕಳಿಗೆ ಕೊಠಡಿಯ ಬಾಗಿಲು ಹಾಕಿಕೊಂಡು ಪಾಠ ಮಾಡಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಬಿಒ ರಾಜರಾಜೇಶ್ವರಿ ಮ್ಯಾಗೇರಿ ಭೇಟಿ ನೀಡಿ ಹಿಜಾಬ್ ತೆಗೆಸಿ ಪಾಠ ಮಾಡಿ ಅಂತ ಶಿಕ್ಷಕರಿಗೆ ತಾಕೀತು ಮಾಡಿದ್ದಾರೆ. ಈ ವೇಳೆ ಶಾಲೆಯತ್ತ ದೌಡಾಯಿಸಿದ ಪೋಷಕರು ಮಕ್ಕಳು ಹಿಜಾಬ್ ತೆಗೆಸುವ ಬದಲು ಟಿಸಿ ಕೊಡಿ ಎಂದು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪೋಷಕರನ್ನ ಶಾಲೆಯಿಂದ ಹೊರ ಕಳಿಸಿದ್ರು. ನಮಗೆ ಹಿಜಾಬ್ ಶಿಕ್ಷಣದಷ್ಟೇ ಮುಖ್ಯವಾಗಿದೆ. ಹಿಜಾಬ್ ಧರಿಸಿ ಪಾಠ ಕೇಳಲು ಅನುಮತಿ ನೀಡಿ ಅಂತ ದೇವನಹಳ್ಳಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯರಿಂದ ಪಟ್ಟು ಹಿಡಿದಿದ್ರು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿನಿಯರು ಪ್ರತಿಭಟಿಸಿದ್ರು. ಎಷ್ಟೇ ಪಟ್ಟು ಹಿಡಿದ್ರೂ ತರಗತಿಗೆ ಅನುಮತಿ ನೀಡದೇ ಇದ್ದಿದ್ದರಿಂದ ಪೋಷಕರ ಜೊತೆ ಕಾಲೇಜಿನಿಂದ ಮನೆಗೆ ವಾಪಸ್ ತೆರಳಿದ್ರು. ಹಿಜಾಬ್ ಇಲ್ಲದೆ ತರಗತಿಯೂ ಬೇಡವೆಂದು ಎಲ್ಲೆಲ್ಲಿ ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ಸಾದರೂ ಮಕ್ಕಳ ಧರಣಿಗೆ ಪೋಷಕರು ಸಾಥ್ ಕೊಟ್ಟಿದ್ದು ಹೇಗೆ? ಕೋರ್ಟ್ ಆದೇಶ ಉಲ್ಲಂಘಿಸುತ್ತಿರುವವರಿಗೆ ಗೃಹ ಸಚಿವರ ವಾರ್ನಿಂಗ್ ಏನು? ನೋಡೋಣ ವಸ್ತ್ರ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಲೇಜಿನಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡದ್ದಕ್ಕೆ ದಾವಣಗೆರೆಯಲ್ಲಿ 38 ವಿದ್ಯಾರ್ಥಿನಿಯರು ಮನೆಗೆ ವಾಪಸ್ಸಾದರು. ದಾವಣಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಎವಿಕೆ ಕಾಲೇಜಿನಲ್ಲಿ ಒಟ್ಟು 38 ಜನ ವಿದ್ಯಾರ್ಥಿನಿಯರು ತರಗತಿ ಬಹಿಷ್ಕರಿಸಿದ್ದಾರೆ. ಹಿಜಾಬ್ ಹಾಕೊಂಡು ಕಾಲೇಜ್ಗೆ ಬಂದವರನ್ನ ಹಿಜಾಬ್ ತೆಗೆದು ಒಳಗೆ ಬರುವಂತೆ ಸಿಬ್ಬಂದಿ ಹೇಳಿದ್ರು. ಇದಕ್ಕೆ ಒಪ್ಪದ ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗುವುದೇ ಬೇಡ ಎಂದು ಮನೆಗೆ ತೆರಳಿದ್ರು. ವಿಜಯಪುರದಲ್ಲಿ ಹಿಜಾಬ್ ಹೈಡ್ರಾಮಾ ತಾರಕಕ್ಕೇರಿತ್ತು. ಕ್ಲಾಸ್ನಿಂದ ಹೊರಗುಳಿದ ಮಕ್ಕಳ ಬೆಂಬಲಕ್ಕೆ ನಿಂತ ಪೋಷಕರು ಸರ್ಕಾರಿ ಪಿಯು ಡಿಗ್ರಿ ಕಾಲೇಜಿನ ಬಳಿ ವಿ ವಾಂಟ್ ಜಸ್ಟಿಸ್ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಪ್ರಾಂಶುಪಾಲರ ಜತೆ ವಿದ್ಯಾರ್ಥಿನಿಯರು ವಾಗ್ವಾದಕ್ಕೆ ಇಳಿದಿದ್ದರಿಂದ ಸರ್ಕಾರಿ ಪಿಯು ಮತ್ತು ಡಿಗ್ರಿ ಕಾಲೇಜು ಬಳಿ ಗದ್ದಲ ಗಲಾಟೆ ಜೋರಾಗಿತ್ತು. ಹಿಜಾಬ್ ಅನುಮತಿಗಾಗಿ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದ್ರು. ಕೊಡಗಿನಲ್ಲಿ ಹಿಜಾಬ್ಗೆ ಅನುಮತಿ ನೀಡುವಂತೆ ಪಟ್ಟು ಹಿಡಿದು ವಿದ್ಯಾರ್ಥಿನಿಯರು ಧರಣಿ ನಡೆಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ನೆಲ್ಯಹುದಿಕೇರಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ರು. ಧರಣಿ ನಿರತ 32 ವಿದ್ಯಾರ್ಥಿನಿಯರಿಗೆ ಪೋಷಕರು ಸಾಥ್ ಕೊಟ್ಟರು. ಸ್ಥಳಕ್ಕೆ ಮೇಲಾಧಿಕಾರಿಗಳು ಬರಬೇಕೆಂದು ಪೋಷಕರು ಪಟ್ಟು ಹಿಡಿದಿದ್ರು. ಬೆಂಗಳೂರಿನ ದಾಸರಹಳ್ಳಿಗೂ ಹಿಜಾಬ್ ಕಿಚ್ಚು ವ್ಯಾಪಿಸಿದೆ. ದಾಸರಹಳ್ಳಿಯ ಕಾಳಸ್ತ್ರಿ ನಗರ ಸರ್ಕಾರಿ ಪಿಯು ಕಾಲೇಜ್ಗೆ ಹಿಜಾಬ್ ಧರಿಸಿ ವಿದ್ಯಾರ್ಥಿನಿ ಬಂದಿದ್ಲು. ನಾನು ಹಿಜಾಬ್ ಧರಿಸಿಯೇ ಕಾಲೇಜ್ಗೆ ಬರ್ತೇನೆ, ಬೇಕಿದ್ರೆ ಎಲ್ಲರೂ ಹಿಜಾಬ್ ಧರಿಸಿಕೊಂಡು ಬರ್ಲಿ, ನಾನು ಮಾತ್ರ ಹಿಜಾಬ್ ತೆಗೆಯಲ್ಲವೆಂದು ಪಟ್ಟು ಹಿಡಿದಿದ್ಲು. ಅಲ್ಲದೆ ಕಾಲೇಜಿನಿಂದ ಅಮಾನತು ಮಾಡಿದ್ರು, ಹಿಜಾಬ್ ಧರಿಸಿಯೇ ಬರೋದು ಅಂತ ಗರಂ ಆಗಿದ್ಲು. ದಾವಣಗೆರೆಯಲ್ಲಿ ಹಿಜಾಬ್ ಧರಿಸಿ ತರಗತಿಯೊಳಗೆ ತೆರಳಲು ಬಿಡದೇ ಇದ್ದಿದ್ದರಿಂದ ವಿದ್ಯಾರ್ಥಿನಿಯೊಬ್ಬಳು ಗಂಟೆಗಟ್ಟಲೆ ಕಾದು ನಿಂತಿದ್ಲು. ಹರಿಹರ ನಗರದ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಹಿಜಾಬ್ ತೆಗೆಯದೆ ಮನೆಗೂ ತೆರಳದೆ ಕಾಲೇಜ್ ಗೇಟ್ ಬಳಿಯೇ ನಿಂತಿದ್ಲು. ಸ್ಥಳಕ್ಕೆ ದಾವಣಗೆರೆ ಉಪವಿಭಾಗಾಧಿಕಾರಿ ಮಮತಾ ಹಿರೇಗೌಡರ್ ಬಂದ್ರು. ವಿದ್ಯಾರ್ಥಿನಿ ನಿಂತೇ ಇದ್ಲು. ವಿದ್ಯಾರ್ಥಿನಿಯರಿಗೆ ಭವಿಷ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಗದಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಿನ್ಸಿಪಾಲ್ ಮನವಿ ಮಾಡಿದ್ದಾರೆ. ಕಾಲೇಜಿನ 69 ಮುಸ್ಲಿಂ ವಿದ್ಯಾರ್ಥಿನಿಯರ ಪೈಕಿ ಇಂದು ಕಾಲೇಜಿಗೆ 10 ವಿದ್ಯಾರ್ಥಿನಿಯರು ಮಾತ್ರ ಹಾಜರಾಗಿದ್ರು. ಹೀಗಾಗಿ ಶೀಘ್ರದಲ್ಲೇ ಪರೀಕ್ಷಾ ದಿನಾಂಕ ಘೋಷಣೆ ಆಗಲಿದ್ದು ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹಾಜರಾಗಿ ಅಂತ ಟಿವಿ9 ಮೂಲಕ ಪ್ರಿನ್ಸಿಪಾಲ್ ಪ್ರಕಾಶ್ ಹೊಸಮನಿ ಮನವಿ ಮಾಡಿದ್ರು. ಮಕ್ಕಳು ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಿದ್ದು ಭವಿಷ್ಯ ಹಾಳು ಮಾಡಿಕೊಳ್ಳಬೇಡಿ, ಕೋರ್ಟ್ ಆದೇಶವನ್ನ ಎಲ್ಲರೂ ಪಾಲಿಸೋಣ ಎಂದು ಪ್ರಕಾಶ್ ಹೊಸಮನಿ ತಿಳಿಸಿದ್ದಾರೆ. ಎಲ್ಲ ಮಕ್ಕಳು ಬಂದು ಕಾಲೇಜಿಗೆ ಬಂದು ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಉಲ್ಲಂಘಿಸುತ್ತಿರುವವರಿಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನ್ಯಾಯಾಲಯದ ಆದೇಶವನ್ನ ನಾವು ಪಾಲಿಸಬೇಕು, ಪಾಲಿಸದೇ ಇದ್ದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳೋದು ನಿಶ್ಚಿತ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಅಂತ ಇಷ್ಟು ದಿನ ಮೃದು ಧೋರಣೆ ತೋರ್ತಿದ್ದೇವೆ, ಆದ್ರೆ ಇನ್ಮುಂದೆ ಹಾಗೆ ಆಗೋದಿಲ್ಲ. ಕೋರ್ಟ್ ಆದೇಶ ಉಲ್ಲಂಘನೆಯಾದ್ರೆ ಪೊಲೀಸ್ ಕೆಲಸ ಮಾಡುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸ್ಥಳೀಯ ಆಡಳಿತ ಅವರ ಮೇಲೆ ಕ್ರಮ ತಗೊಂಡು ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ವಿವಾದವನ್ನ ಸರಿಪಡಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಸರ್ಕಾರ ಏನು ನಿರ್ಧಾರ ಕೈಗೊಳ್ಳಲಿದೆ ಕಾದು ನೋಡೋಣ ಎಂದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯಾದ್ಯಂತ ಹಿಜಾಬ್ ವಿವಾದ ಕಿಚ್ಚು ಹಚ್ಚಿದ್ದು
ಎಐಡಿಎಸ್ಒ ಸಂಘಟನೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಅಭಿಯಾನ ಕೈಗೊಂಡಿದೆ. ಕುವೆಂಪು, ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್ರ ಘೋಷವಾಕ್ಯಗಳನ್ನು ಬರೆದು ಅಭಿಯಾನ ನಡೆಸಿದೆ. ರಾಯಚೂರು, ಕಲಬುರಗಿ, ಧಾರವಾಡ, ಬಳ್ಳಾರಿ, ವಿಜಯಪುರ, ಮೈಸೂರು, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗೋಡೆ ಬರಹ ಬರೆದಿದ್ದಾರೆ. ಸುದೀರ್ಘ ವಾದ ಪ್ರತಿವಾದದ ಬಳಿಕ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ ಕೋರ್ಟ್ ಇಂದು ತ್ರಿಸದಸ್ಯ ಪೀಠದ ಎದುರು ಅರ್ಜಿದಾರರ ಪರ ವಕೀಲರು ಮಂಡಿಸಿದ ವಾದವೇನು, ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿ ಸರ್ಕಾರದ ಆದೇಶ ರದ್ದು ಮಾಡಬೇಕು ಅಂತ ಕೋರಿದ್ರು ನೋಡೋಣ. ಕಟಕಟೆಯಲ್ಲಿ ಹಿಜಾಬ್, ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಜಾಬ್ ವಿವಾದದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ತ್ರಿಸದಸ್ಯ ಪೀಠ ನಾಳೆ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಅರ್ಜಿದಾರರು ಮತ್ತು ಸರ್ಕಾರದ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ಪೀಠ ಅರ್ಜಿ ವಿಚಾರಣೆ ಮುಂದೂಡಿದೆ. ಇಂದು ವಿಚಾರಣೆ ಆರಂಭವಾಗ್ತಿದ್ದಂತೆ ವಿಚಾರಣೆಯನ್ನ ಎಲ್ಲರೂ ನೋಡುತ್ತಿದ್ದಾರೆ. ಹೀಗಾಗಿ ವಾದವನ್ನ ಶೀಘ್ರವಾಗಿ ಪೂರ್ಣಗೊಳಿಸಲು ಸೂಚಿಸಿ ಅಂತ ಅರ್ಜಿದಾರರ ಪರ ವಕೀಲ ಸುಭಾಷ್ ಝಾ ಕೋರ್ಟ್ಗೆ ಮನವಿ ಮಾಡಿದ್ರು. ಈ ವೇಳೆ ಸಿಜೆ ಒಂದು ಅರ್ಜಿಗೆ ಒಬ್ಬರೇ ವಾದಿಸಬೇಕು, ಎಲ್ಲ ಮಧ್ಯಂತರ ಅರ್ಜಿ ವಿಚಾರಣೆ ಅಗತ್ಯವಿಲ್ಲ, ಇಂಥ ಅರ್ಜಿಗಳಿಂದ ಕೋರ್ಟ್ ಸಮಯ ವ್ಯರ್ಥ ಆಗುತ್ತೆ ಅಂತ ಹೇಳಿದ್ರು. ಅರ್ಜಿದಾರರ ಪರ ವಕೀಲ ರವಿವರ್ಮಕುಮಾರ್ ವಾದ ಮಂಡನೆ ಆರಂಭಿಸಿ, ಒಮ್ಮೆ ನಿಗದಿಪಡಿಸಿದ ಸಮವಸ್ತ್ರವನ್ನ 5 ವರ್ಷ ಬದಲಿಸಬಾರದು, ಬದಲಿಸುವ ಮುನ್ನ ಪೋಷಕರಿಗೆ 1 ವರ್ಷಕ್ಕೂ ಮುನ್ನ ನೋಟಿಸ್ ನೀಡಬೇಕೆಂಬ ನಿಯಮವಿದೆ ಅಂತ ಹೇಳಿದ್ರು. ಅಲ್ಲದೆ ಹಿಜಾಬ್ ವಿಚಾರದಲ್ಲೂ 1 ವರ್ಷ ಮೊದಲೇ ನೋಟಿಸ್ ನೀಡಬೇಕಿತ್ತು ಎಂದು ವಾದ ಮಂಡಿಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಿಜೆ, ಕಾಲೇಜು ಅಭಿವೃದ್ಧಿ ಸಮಿತಿಗೆ ನಿಯಮದಲ್ಲಿ ಅವಕಾಶವಿಲ್ಲ, ನಿನ್ನೆ ನೀವು ಹೇಳಿದ ಅಂಶವನ್ನ ನೋಟ್ ಮಾಡಿದ್ದೇವೆ ಅಂತ ಹೇಳಿದ್ರು. ಪಿಯು ಕಾಲೇಜಿನಲ್ಲಿ ಪ್ರಸಕ್ತ ವರ್ಷದಲ್ಲಿ ಸಮವಸ್ತ್ರ ನಿಗದಿಪಡಿಸಿಲ್ಲ ಅಂತ ರವಿವರ್ಮಕುಮಾರ್ ಹೇಳಿದ್ರು. 2020-21ರಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ಬಗ್ಗೆ ಮಾರ್ಗಸೂಚಿ ಹೊರಡಿಸಿದೆ. ಆದರೆ ಮಾರ್ಗಸೂಚಿಯಲ್ಲಿ ಸಮವಸ್ತ್ರ ನಿಗದಿಪಡಿಸಿಲ್ಲ ಅಂತ ಹೇಳಿದ್ರು. ಆಗ ಸಿಜೆ ಯಾರು ಈ ಮಾರ್ಗಸೂಚಿ ಹೊರಡಿಸಿದ್ದು, ಇದನ್ನ ಮಾರ್ಗಸೂಚಿ ಅಂತ ಕರೆಯೋದು ಹೇಗೆ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಇದಕ್ಕೆ ಕಾನೂನಿನ ಮಾನ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ವಾದ ಮಂಡನೆ ವೇಳೆ ಅರ್ಜಿದಾರರ ಪರ ವಕೀಲರಿಗೆ ಶಿಕ್ಷಣ ಇಲಾಖೆ ಮಾರ್ಗಸೂಚಿ ಆಧರಿಸಿ ವಾದ ಮಂಡಿಸುತ್ತೀರಾ ಅಂತ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಕೇಳಿದ್ರು. ಅಲ್ಲದೆ ಅದರ ಕಾನೂನುಬದ್ಧತೆಯ ಬಗ್ಗೆಯೂ ತಿಳಿಸಿ ಅಂತ ಹೇಳಿದ್ರು. ಆಗ ಅರ್ಜಿದಾರರ ಪರ ವಕೀಲ ರವಿವರ್ಮಕುಮಾರ್, ಇದು ಆದೇಶವಲ್ಲ, ನಾನು ಇದನ್ನ ಹೇಳಿಕೆಯಾಗಷ್ಟೇ ನೀಡುತ್ತಿದ್ದೇನೆ, ಇಲಾಖೆ ಏನು ಹೇಳಿದೆ ಎಂಬುದಕ್ಕಷ್ಟೇ ಶಿಕ್ಷಣ ಇಲಾಖೆ ದಾಖಲೆ ನೀಡುತ್ತಿದ್ದೇನೆ. ಹಿಜಾಬ್ ಧರಿಸಿದ ಕಾರಣಕ್ಕೆ ವಿದ್ಯಾರ್ಥಿಗಳ ಮೇಲೆ ಕ್ರಮ ಸರಿಯಲ್ಲ, ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಸಮವಸ್ತ್ರ ನಿಗದಿಪಡಿಸಿಲ್ಲ, ಅಲ್ಲದೆ ಹಿಜಾಬ್ಗೆ ಯಾವುದೇ ನಿರ್ಬಂಧ ಹೇರಿಲ್ಲವೆಂದು ತಿಳಿಸಿದ್ರು.